ಯೇಸುವಿಗೆ ಸ್ತೋತ್ರ. ಇಂದು 4 ಸೆಪ್ಟೆಂಬರ್ 2025. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಾಕ್ಯದ ಕೊನೆಯ ಸಾಲು. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಪೌಲನು ಕೊಲೊಸೆ ಸಭೆಯ ವಿಶುದ್ಧರಿಗೆ ಪ್ರಬೋಧಿಸಿರುವಂಥದ್ದು, ನೀವು ಸಹಿಷ್ಣುತೆಯುಳ್ಳವರಾಗಿ ಅಥವಾ ಸಹಿಸಿಕೊಳ್ಳುವವರಾಗಿ ಗುರುತಿಸಲ್ಪಟ್ಟಂತೆಯೇ ಇತರರನ್ನು ಕ್ಷಮಿಸುವ ಮನೋಭಾವದಿಂದಲೂ ಗುರುತಿಸಲ್ಪಡಬೇಕು. ಕ್ರೈಸ್ತತ್ವದಲ್ಲಿ ದ್ವೇಷಗಳಿಗೆ ಸ್ಥಾನವಿಲ್ಲ. ದ್ವೇಷವು ಪಾಪಕ್ಕೆ ಕಾರಣವಾಗುವಂಥದ್ದಾಗಿದೆ. ಕೊಲೊಸೆಯ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಪೌಲನು ಕೊಲೊಸೆ ವಿಶುದ್ಧರಿಗೆ ಹೇಳಿರುವಂಥದ್ದು, ಈಗಲಾದರೂ ಅಂದರೆ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇದೇ ಕೊಲೊಸೆಯ 3:6ರಲ್ಲಿ ಪೌಲನು ಹೇಳಿರುವಂಥದ್ದು, ಇಂಥವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಕ್ಷಮಿಸಿರಿ ಎಂಬ ಪದಕ್ಕೆ ಪೌಲನು ಉಪಯೋಗಿಸಿರುವ ಗ್ರೀಕ್ ಪದ ಚಾರಿಜೋ ಮೆನಿ. ದಾನ ಮಾಡುವುದು, ಅನುದಾನ ನೀಡುವುದು, ದಯೆ ತೋರುವುದು, ನಿಮ್ಮನ್ನು ನೀವೇ ಅರ್ಪಿಸಿಕೊಳ್ಳುವುದು ಇತ್ಯಾದಿ ಅರ್ಥಗಳನ್ನು ನಾವು ನೋಡುತ್ತೇವೆ. ಇಲ್ಲಿ ಪೌಲನು ಯೇಸು ಕ್ರಿಸ್ತನನ್ನ ಉದಾಹರಿಸಿ ಹೇಳುವಂಥದ್ದು, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನು ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ. ಪೌಲನು ಕೊಲೊಸೆ ವಿಶುದ್ಧರಿಗೆ ಹೇಳಿರುವಂಥದ್ದು, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ, ಹೇಗೆ ಕರ್ತನು ನಮ್ಮ ಮೇಲೆ ತಪ್ಪು ಹೊರಿಸದೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ತನ್ನನ್ನು ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡನು. ಅದೇ ಮಾದರಿಯಲ್ಲಿ ನಾವು ಇತರರನ್ನ ಕ್ಷಮಿಸುವ ಮನೋಭಾವವುಳ್ಳವರಾಗಿರಬೇಕು. ಪ್ರಿಯರೇ, ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದಂತೆ ಇತರರನ್ನು ಕ್ಷಮಿಸುವ ಮನೋಭಾವ ನಮ್ಮಲ್ಲಿಲ್ಲದಿದ್ದರೆ ನಾವು ಕ್ರೈಸ್ತರೇ ಅಲ್ಲ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.